ಅಪ್ಪ ಅಮ್ಮ ಜಗಳ, ಸೈಲೆಂಟ್ ಆಗಿರೋ ಮನೆಯಲ್ಲಿ ಸಡನ್ ಆಗಿ ಸೌಂಡ್ ಶುರು ಆಗುತ್ತೆ. ಏನಾಯ್ತಂತ ಹೋಗಿ ನೋಡಿದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಕಿತ್ತೋಗಿರೋ ರೀಸನ್ ಗೆ ಕಿತ್ತಾಡಕ್ ಶುರು ಮಾಡಿರ್ತಾರೆ. ಯಾಕೆ ಎಲ್ಲಾ ಸುಳ್ಳು ಹೇಳ್ಬಿಟ್ಟೆ. ನಿಮ್ಮಪ್ಪ ನನ್ನ ಕಟ್ಟಾಕ್ ಬಿಟ್ಟಿದ್ದು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ ನೀವು. ಈಗ ನಾನ್ ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡಿದ್ರೆ ನಿನ್ ಮಗನಿಗೆ ನನ್ ಬಗ್ಗೆ ಎಲ್ಲಾ ತಲೆಗೆ ತುಂಬಿಸಿ ನಿನ್ ಕಡೆಗೆ ತಿರ್ಗಿಸ್ಕೊಂಡ್ಬಿಟ್ಟಿದ್ಯಾ. ಹೋಗ್ಲಿ, ನಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಿದ್ರೆ ಇಬ್ಬರು ಗಂಡಸರು ಸೇರ್ಕೊಂಡು ನನ್ ಮೇಲೆ ಕೂಗ್ತಿದ್ದೀರಾ. ನಾನ್ ಸತ್ತೋಗ್ತೀನಿ ಕಣೋ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅದಕ್ಕೆ ನಾವ್ ಯಾರಿಗೂ ಸಪೋರ್ಟ್ ಮಾಡದೆ ಸೈಲೆಂಟ್ ಆಗಿ ನಿಂತಿರ್ಬೇಕು. ಯಾವ್ದೋ ಕಾರಣಕ್ಕೆ ಕಿರ್ಚಾಡ್ತಿರ್ತಾರೆ. ನಾವ್ ಅವ್ರ ಕಣ್ ಮುಂದೆ ಕಾಣಿಸ್ಕೊಂಡಿದ ತಕ್ಷಣ ಫೋಕಸ್ ನಮ್ಮ ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಮಾರ್ಕ್ಸ್ ಎಷ್ಟೋ ಬಂದಿದ್ ನಿಂದು? ಅದ್ ಯಾಕೋ ನಮ್ ಪ್ರಾಣ ತಿಂತ್ಯಾ ನೀನು. ಚೆನ್ನಾಗಿ ಓದಕ್ ಏನೋ ರೋಗ ನಿನ್ಗೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಜಗಳ ಆಡ್ತಾರೆ ಸರಿ, ಅದಾದ್ಮೇಲೆ ಒಬ್ರತ್ರ ಒಬ್ರು ಡೈರೆಕ್ಟ್ ಆಗಿ ಮಾತಾಡ್ಕೋತಾರ? ನೋ ವೇ. ಸುಮ್ನೆ ಕಾಮ ಕಾಂಪ್ರೋ ಆಗೋದ್ ಬಿಟ್ಟು ನಿಮ್ಮ ಅಪ್ಪನ್ಗೆ ಕಾಫಿ ಬೇಕಾ ಹೋಗ್ ಕೇಳು. ಕಾಫಿಲ್ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಸ್ಟ್ರಾಂಗ್ ಆಗಿ ಮಾಡಕ್ ಹೇಳಿ ನಿಮ್ಮ ಅಮ್ಮನ್ಗೆ. ನಮ್ನ ಮೀಡಿಯೇಟರ್ ತರ ಯೂಸ್ ಮಾಡ್ಕೋತಾರೆ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು. ಇವ್ರಿಬ್ಬರು ಸೆಂಟ್ರಲ್ಲೂ ಸಿಗಾಕೊಂಡು ನಗಕ್ಕಾಗ್ದೆ ಅಳಕ್ಕಾಗ್ದೆ ಸಡನ್ ಆಗಿ ಮತ್ತೆ ಶುರು ಆಗ್ಬಿಡುತ್ತೆ. ನನಗೆ ಆಗಲ್ಲ ಕಣೋ, ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಮ್ಮ ಪ್ಲೀಸ್ ಅಮ್ಮ ಸುಮ್ನಿರಮ್ಮ. ನಂದೇ ಅಲ್ವಾ ತಪ್ಪು. ನಾನ್ ಬಿಟ್ಟೋಗ್ತೀನಿ. ಅಪ್ಪ ಸಮಾಧಾನ ಮಾಡ್ಕೋ ಅಪ್ಪ, ಪ್ಲೀಸ್ ಅಪ್ಪ. ಎಷ್ಟು ತಡ್ದೆ ಅಂದ್ರೆ ಬೇಡ ಅಂತೆ. ಇವ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಓಡೋಗ್ಬಿಡ್ತಾರೋ, ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡ್ತಾರೋ ಅಥವಾ ನಮ್ಮನ್ನೇ ಸಾಯಿಸ್ಬಿಡ್ತಾರೋ ಅಂತ ಭಯ ಪಟ್ಕೊಂಡು ನಾವ್ ಅಳ್ತಿರ್ತೀವಿ. ಆದ್ರೆ ಅದೆಲ್ಲಿಂದಾನೋ ಕಿಲ ಅಂತ ನಗಾಡೋ ಸೌಂಡ್ ಬರ್ತಿರುತ್ತೆ. ಕಳ್ಳಿ ನೋಡಲ್ಲಿ, ಮನೆ ಬಿಟ್ಟು ಹೋಗ್ಬಿಡ್ತೀಯ ನೀನು. ನನ್ನ ಬಿಟ್ಟು ಹೋಗ್ಬಿಡ್ತೀಯಾ? ನೀವ್ ನನ್ನ ಎಷ್ಟು ಹೊಡೆದ್ರು ನಾನ್ ನಿಮ್ಮನ್ನ ಬಿಟ್ಟೋಗಲ್ಲ. ಈಗ ತಾನೇ ಗುರು ಕಿತ್ತಾಡ್ತಿದ್ರು, ಅಷ್ಟು ಬೇಗ ಒಂದಾಗ್ಬಿಟ್ಟವ್ರೆ. ನಮಗ್ ಲೈಫ್ ಲಾಂಗ್ ಟ್ರಾಮಾ ಕೊಟ್ಟು ಈಗ ಇವರೇ ಜಗಳ ಆಡ್ತಾರೆ, ಇವರೇ ಒಂದಾಗ್ತಾರೆ. ಮಧ್ಯದಲ್ಲಿ ಜೋಕರ್ ಆಗೋದು ನಾವು. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾರ ಮನೇನ ಗಣ ಇಲ್ಲ ಗಲಾಟೆ. ನಮಗ್ ಸೈಕ್ ಮಾಡಕ್ಕೆ ಮಾಡ್ತಾರ ಗುರು. ಈ